ಹಲೋ ಗೆಳೆಯರೇ, ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆಲ್ಲರೂ ಕೂಡ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಹುಡುಗಿಗೆ ಒಬ್ಬ 30 ವರ್ಷದ ಒಳಗಿನ ಹುಡುಗ ಬೇಕಾಗಿದ್ದಾರೆ. ಟೀನೇಜ್ ಹುಡುಗ ಆಗಿದ್ರೂ ಕೂಡ ನಡೆಯುತ್ತಂತೆ. ಒಟ್ಟಿನಲ್ಲಿ ಇವ್ರಿಗೆ ಇಷ್ಟ ಆಗುವಂಥ ಹುಡುಗ ಯಾವ ರೀತಿ ಇರಬೇಕು ಅಂತ ಹೇಳ್ತೇನೆ. ಇವರ ಫೋಟೋ ನೋಡಿ. ಇವರ ಹೆಸರು ಬಂದ್ಬಿಟ್ಟು ರೂಪಾ ಸಿಡ್ನಾಳ್. 25ರ ವಯಸ್ಸು. ಶಿಕ್ಷಣದಲ್ಲಿ ಡಿ.ಎಡ್, ಉದ್ಯೋಗದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕಿ ಆ್ಯಂಡ್ ಬಾಗಲಕೋಟೆ ಜಿಲ್ಲೆಯ ರಬಕವಿ ಎಂಬ ಒಂದು ಊರಿನಲ್ಲಿ ವಾಸವಾಗಿದ್ದಾರೆ. ಈ ಒಂದು ಊರಿನಲ್ಲಿ ಇರ್ತಕ್ಕಂಥವ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಇವರಿಗೆ ನೋಡಿರ್ತೀರ ಖಂಡಿತವಾಗ್ಲೂ. ಯಾಕಂದರೆ ಇವರು ರೀಲ್ಸು ಅಂತ ತುಂಬ ಚೆನ್ನಾಗಿ ಮಾಡಿಸ್ತಾರೆ ಸ್ನೇಹಿತರೆ. ಹವ್ಯಾಸ ಬಂದ್ಬಿಟ್ಟು ಚಿತ್ರಕಲೆ, ಹೂವು ಬೆಳೆಸುವುದು ಅಂತ ಇವರಿಗೆ ಪಂಚಪ್ರಾಣ. ಕುಟುಂಬದಲ್ಲಿ ಒಬ್ಬ ತಂದೆ ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ, ತಾಯಿಯವರು ಗೃಹಿಣಿ, ಸಹೋದರ ಒಬ್ಬ PUCನಲ್ಲಿ ಓದ್ತಾ ಇದ್ದಾನೆ ಅಂತ ಹೇಳಿದ್ದಾರೆ. ಇದು ಫ್ಯಾಮಿಲಿ ಡೀಟೇಲ್ಸಾ. ಆ್ಯಂಡ್ ಇವರ ಪರ್ಸನಲ್ ಡೀಟೇಲ್ಸು: ಉದ್ಯೋಗದಲ್ಲಿ ಶಾಲಾ ಶಿಕ್ಷಕಿ, ಬಾಗಲಕೋಟೆಯ ರಬಕವಿ ಎಂಬಲ್ಲಿ, ಚಿತ್ರಕಲೆ, ಹೂವು ಬಿಡಿಸೋದಂದರೆ ಪಂಚಪ್ರಾಣ. ಆ್ಯಂಡ್ ಇವರ ಹೆಸರು ಬಂದ್ಬಿಟ್ಟು ರೂಪಾ ಸಿಡ್ನಾಳ್, ವಯಸ್ಸು 25, ಡಿ.ಎಡ್ ಓದಿದ್ದಾರೆ. ಫೋಟೋ ಸಮೇತ ವಿವರಣೆ ಕೊಡ್ತಾ ಹೋಗ್ತೇನೆ. ಲೈಟಾಗಿ ಇಷ್ಟ ಆಗ್ತಿದ್ದಾರಲ್ವ? ಇನ್ನೂ ಇಷ್ಟ ಆಗೋ ರೀತಿಯಲ್ಲಿ ನಾನು ಹೇಳ, ಬಟ್ ಈ ಪಾಯಿಂಟ್ಗಳನ್ನು ನಿಮ್ಮ ಹತ್ರ ಫಾಲೋ ಅಪ್ ಮಾಡ್ಕೊಳ್ಳಿ. ಏನಂದರೆ, ಮೊದಲನೇ ಪಾಯಿಂಟಲ್ಲಿ ನಾನು ಹೇಳೋದೇನೆಂದರೆ, ಪ್ರಸ್ತುತ ಇವ್ರಿಗೆ ನೀವು ಇಷ್ಟ ಆಗಬೇಕು ಅಂತಂದರೆ ಒಳ್ಳೆಯ ಒಂದು ಕೂಲ್ ಆ್ಯಂಡ್ ಒಳ್ಳೆಯ ಒಂದು ಕ್ಲಾಮ್ ಆಗಿರ್ತಕ್ಕಂಥ ಹುಡುಗ ಆಗಿರಬೇಕು. ಹಾಸ್ಯದಿಂದಲೇ ಮನೆಯನ್ನು, ನಮ್ಮ ಮನಸ್ಸನ್ನು ಹಗುರ ಮಾಡುವನಾಗಿರಬೇಕು. ಸಿಚುವೇಶನ್ ಅನ್ನೋದು ಒಂದೇ ರೀತಿ ಬರಲ್ಲ. ಅಂದರೆ ಕಷ್ಟ, ಸುಖ, ಚಿಂತೆ ಈ ರೀತಿ ಇರುತ್ತೆ. ಅಂಥ ಸಮಯದಲ್ಲಿ ಒಬ್ಬ ಯಾವ ರೀತಿಯಲ್ಲಿ ಮಾತಾಡ್ತಾನೆ, ಯಾವ ರೀತಿಯಲ್ಲಿ ನಮ್ಮನ್ನು ನೋಡ್ಕೊಳ್ತಾನೆ ಅನ್ನೋದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಒಂದು ಮನುಷ್ಯ ನಿಮ್ಮ ಹತ್ರ ಇರಬೇಕು. ಗುರಿ, ಸಾಧನೆ, ಆಂಬಿನೇಷನ್ ಇರಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಗುರಿ ಏನಾದರೂ ಲೈಫಲ್ಲಿ ಸಾಧನೆ ಮಾಡಬೇಕು ಅಂತ ಒಂದು ಆ್ಯಂಬಿಷನ್ ನಿಮ್ಮ ಹತ್ರ ಇತ್ತು ಅಂತಂದರೆ ನಾವಿಬ್ಬರೂ ಕೂಡ ಒಳ್ಳೆಯವರಾಗ್ತೀವಿ ಅಂತ ಇವರ ಉದ್ದೇಶ. ಟೀಚರ್ ಅಲ್ವ ಮೊದಲೇ, ಹಾಗಾಗಿ ಮುಂದಿನ ಒಳ್ಳೆಯ ಜೀವನ ಯಾವ ರೀತಿ ಇರಬೇಕು ಅಂತ ಇವಾಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಒಳ್ಳೆಯದು. ಮತ್ತು ನನಗೆ ಎಲ್ಲ ವಿಷಯದಲ್ಲೂ ಕೂಡ ಸಪೋರ್ಟ್ ಮಾಡಬೇಕು. ಯಾರಿಗೆ ನೋವು ಕೊಡುವ ರೀತಿಯಲ್ಲಿ ನೀವು ಇರಬಾರ್ದು. ಸ್ವಂತ ಮನೆ, ಆಸ್ತಿ ಹೊಂದಿರಬೇಕು. ನನ್ನ ಸಂಬಳ ಏನು ಬರುತ್ತೆ ಪ್ರಸ್ತುತ ಅದೆಲ್ಲನೂ ಕೂಡ ನಿಮಗೆ ಕೊಡ್ತೀನಿ. ಒಟ್ಟಿನಲ್ಲಿ ನಮ್ಮ ತಂದೆ ತಾಯಿಯವರನ್ನು ಸ್ವಲ್ಪ ಕೇರಾಗಿ ನೋಡ್ಕೊಳ್ಬೇಕು. ಯಾರೇ ಆಗಿದ್ರೂ ಕೂಡ ತಂದೆ ತಾಯಿಯವರ ವಿಚಾರ ಬಂದರೆ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತಾರಲ್ವ, ಅದರಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ. ಸೊ ನೋಡಿ, ತುಂಬ ಚೆನ್ನಾಗಿದ್ದಾರೆ. ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಇಂಥ ಆಫರ್ಗಳನ್ನು. ಬಿಕಾಸ್ ಈ ರೀತಿ ರೇರಾಗಿ ಹೆಣ್ಮಕ್ಳು ಸಿಗೋದು ಕಡಿಮೆ ಆಗಿದೆ ಸ್ನೇಹಿತರೆ. ಯಾಕಂದರೆ ಎಲ್ಲರೂ ಕೂಡ ಡಿಮ್ಯಾಂಡ್ ಇಡ್ತಿದ್ದಾರೆ. ಆಸ್ತಿ ಬೇಕು, ದುಡ್ಡು ಬೇಕು, ಅದು ಬೇಕು, ಇದು ಬೇಕು ಅಂತ. ಅದರಲ್ಲಿ ಇವರು ಹೇಳಿರೋದು ಬರೀ ಇಷ್ಟೇ ಪಾಯಿಂಟು. ಆ್ಯಂಡ್ ಇನ್ನಷ್ಟು ಮಾಹಿತಿ ಏನಂದರೆ, ಪ್ರಸ್ತುತ ಇವ್ರ ಹತ್ರ ಇರ್ತಕ್ಕಂತಹ ಒಂದು ಕಾರು, ಇಲ್ಲಿ ಏನು ನೋಡ್ತಿದ್ದೀರಾ, ಟಾಟಾ ಅಲ್ಟ್ರೋಜ್ ಕಾರು ವೈಟ್ ಮಾಡಲಲ್ಲಿ ಇದೆ. ಸೊ ನೋಡೋದಕ್ಕೆ ಮಿಡಲ್ ಕ್ಲಾಸ್ ಮನೆತನದ ಹುಡುಗಿ ಆಗಿದ್ರು ಕೂಡ ಈ ಒಂದು ಕಾರನ್ನು ಮೇಂಟೆನೆನ್ಸ್ ಮಾಡ್ತಿದ್ದಾರೆ ಅಂದರೆ ನಿಮಗೆ ಶಾಕ್ ಆಗುತ್ತಲ್ವ? ಖಂಡಿತ ಹೌದು. ಯಾಕಂದರೆ ಇವರು ಮೊದಲನೇದಾಗಿ ಇವರು ಟೀಚರು, ಹೋಗೋದಕ್ಕೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಸಂಬಳ ಬಂದು 20ರಿಂದ 25 ಸಾವಿರ ಪ್ಲಸ್ ಸಿಗುತ್ತೆ. ಬಟ್ 30ರಿಂದ 35 ಕಿಲೋಮೀಟ್ರ್ ದಿನಾಲು ಬಸ್ಸಲ್ಲಿ ಅಂತ ಹೋಗಿ ಬರಬೇಕಲ್ವ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೆಕೆಂಡ್ ಹ್ಯಾಂಡಲ್ಲಿ ಈ ಒಂದು ಟಾಟಾ ಅಲ್ಟ್ರೋಜ್ ಕಾರನ್ನು ಪರ್ಚೇಸಿಂಗ್ ಮಾಡಿರ್ತಾರೆ. ಇದು 1.2 ಲೀಟರಲ್ಲಿ ಡೀಸೆಲ್ ವೇರಿಯಂಟು. ಒಂದು ಲೀಟ್ರ್ ಡೀಸೆಲ್ ಹಾಕಿದ್ರೆ 18ರಿಂದ 23 ಕಿಲೋಮೀಟ್ರ್ ಹೋಗಿ ಬರುತ್ತೆ. ಇದನ್ನು ನಾವು 165ರ ಸ್ಪೀಡಲ್ಲಿ, ಟಾಪ್ ಸ್ಪೀಡಲ್ಲಿ ಕಿಲೋಮೀಟ್ರ್ವರೆಗೂ ಕರ್ಕೊಂಡು ಓಡಿಸ್ಬೋದು. ಒಳಗಡೆ 5 ಸೀಟ್ ಇದೆ. ನೀವು ನಿಮ್ಮ ಫ್ಯಾಮಿಲಿ ಸಮೇತ ಇದರಲ್ಲಿ ಓಡಾಡ್ಬೋದು. ವೈಟ್ ಕಲರ್, ಬ್ಲೂ, ಗೋಲ್ಡ್ ಆ್ಯಂಡ್ ರೆಡ್ ಕಲರಲ್ಲಿ ನಿಮಗೆ ಸಿಗುತ್ತೆ. ಬಟ್ ಇವ್ರ ಹತ್ರ ಇರೋದು ವೈಟ್ ಕಲರಲ್ಲಿ ಇದೆ. ಈ ಒಂದು ಕಾರು ಆ್ಯಂಡ್ ಅವರು ಎರಡೂ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇವಾಗ ನೀವು ಮಾಡಬೇಕಾಗಿರೋದು ನಿಮ್ಮ ಮಾಹಿತಿಗಳನ್ನು ಅವ್ರಿಗೆ ಕಳಿಸ್ಬೇಕು. ಸೊ ಕಳಿಸ್ಬೇಕು ಅಂದರೆ ನೀವು ನಿಮ್ಮ ಡೀಟೇಲ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಸೊ ಯಾವ ರೀತಿಯಲ್ಲಿ ಅಂದರೆ, ನಿಮ್ಮ ಫೋಟೋನ, ನಿಮ್ಮ ಹೆಸರುಗಳನ್ನು, ನಿಮ್ಮ ಊರನ್ನು ಮೆನ್ಷನ್ ಮಾಡಿ ಒಂದು ಪ್ರೊಫೈಲ್ನ ರೆಡಿ ಮಾಡಿ. ನಾನಿವಾಗ ಹೇಗೆ ತೋರಿಸ್ತಿದ್ದೀನಿ ಆ ರೀತಿ ಪ್ರೊಫೈಲ್ಗಳನ್ನು ರೆಡಿ ಮಾಡಿದ ತಕ್ಷಣ ನಮ್ಮ ಜಿಮೇಲ್ ಐಡಿಗೆ ಒಂದು ಮೇಲ್ ಮಾಡಿ. ಸೊ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಜಿಮೇಲ್ ಐಡಿ ಕೊಟ್ಟಿದ್ದೇನೆ. ಅಲ್ಲಿ ಸಿಗಲಿಲ್ಲ ಅಂದರೆ sri9591@gmail.comಗೆ ಮೇಲ್ ಮಾಡ್ಬೋದು ನೀವು. ಅಲ್ಲಿಂದ ನಾನು ನಿಮಗೆ ಡೈರೆಕ್ಟಾಗಿ ನಿಮ್ಮ ಪ್ರೊಫೈಲ್ಗಳಿಗೆ ಯಾರು ಇಷ್ಟಪಡ್ತಿದ್ದಾರೆ ಅಂತ ತಿಳಿಸ್ತೇನೆ. ಇಲ್ಲಾಂದರೆ ಅವ್ರಿಗೆ ಮೇಲ್ ಮಾಡ್ತೀವಿ, ಅವ್ರಿಗೆ ಇಷ್ಟ ಆಗಿದ್ದರೆ ಅವರೇ ನಿಮಗೆ ಕಾಲ್ ಮಾಡ್ತಾರೆ. ಈ ಒಂದು ಕಾರಿನ ಒಳಗಡೆ ಇರ್ತಕ್ಕಂತಹ ಸೀಟ್ ಸಿಸ್ಟಮ್ ನೋಡ್ಕೊಳ್ಳಿ.
ಸೀಟ್ ಸಿಸ್ಟಮ್ ನಂಬರ್ 1 ಬಂದುಬಿಟ್ಟು ಕಂಫರ್ಟಬಲ್ ಆಗಿರ್ತಕ್ಕಂಥ ಕಾರು ಆ್ಯಂಡ್ ಒಳ್ಳೆಯ ಒಂದು ಜೂಮ್ ಮಾಡೆಲಲ್ಲಿದೆ. ನೀವು ಲಾಂಗ್ ಡ್ರೈವ್ ಕೂಡ ಇದರಲ್ಲಿ ಹೋಗ್ಬೋದು, ಏನೂ ಕೂಡ ಆಗಲ್ಲ. ಕತ್ತು ನೋವು ಅಂತ ಬರುತ್ತಂತಾರಲ್ಲ, ಆ ರೀತಿ ಒಂದು ಕಂಫರ್ಟಬಲ್ ಆಗಿರ್ತಕ್ಕಂತಹ ಸ್ಮೂತ್ ಆಗಿರ್ತಕ್ಕಂಥ ಹೈಜೆನಿಕ್ ಇದೆ. ಇದರಲ್ಲಿ ಸನ್ರೂಫ್ ಇಲ್ಲ, ಏರ್ ಬ್ಯಾಗ್ ಇದೆ ಆ್ಯಂಡ್ AC ಕೂಡ ಆ್ಯಕ್ಟಿವ್ ಆಗಿದೆ. ಡೀಸೆಲ್ ವೇರಿಯಂಟ್ ಆಗಿರ್ತಕ್ಕಂಥದ್ದು, ಟಾಪ್ ಮಾಡೆಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರಲ್ಲಿ ನಿಮಗೆ ಸಿಗುತ್ತೆ, ಅವರು ನಿಮ್ಮವರಾಗಿದ್ದರೆ ಮಾತ್ರ. ಸೊ ಮಾಹಿತಿ ಇದು. ಇದೇ ರೀತಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.